Namaste. Welcome to session 33. In this session, we are going to know about critical path method, that is popularly known as CPM. This method is also for using in a large projects for planning and controlling this by using this technique, the project is to be completed within a specified period of time. What is critical path method? Critical path method is a project management technique that requires mapping out every key task that is necessary to complete a project. It includes identifying the amount of time necessary to finish each activities and the dependencies of each activities on any other. So here is also critical path method is also a technique, statistical tool which is used to measure or completion of the project by using the maps, and here we have to going to analyze each and every key tasks in the project. So here we have to identify the time required to finish each and every task and the dependencies of each activities on any other. ಇಲ್ಲಿ ಕ್ರಿಟಿಕಲ್ ಪಾತ್ ಮೆಥಡ್ ಅನ್ಬೇಕಾದ್ರೆ ಇದನ್ನು ಕೂಡ ದೊಡ್ಡ ದೊಡ್ಡ ಪ್ರಾಜೆಕ್ಟ್ಗಳಲ್ಲಿ ಇದನ್ನು ಪರಿಗಣನೆ ಮಾಡ್ತೀವಿ. ಇದು ಕೂಡ ಒಂದು ನಿರ್ವಹಣೆಯ ಒಂದು ತಂತ್ರವಾಗಿದೆ. ಇಲ್ಲಿ ಪ್ರತಿಯೊಂದು ಪ್ರಾಜೆಕ್ಟಲ್ಲಿರುವ ಪ್ರತಿಯೊಂದು ಚಟುವಟಿಕೆಯನ್ನು ಕೂಡ ನಾವು ಇಲ್ಲಿ ಪರಿಗಣನೆ ಮಾಡ್ತೀವಿ. ಅದನ್ನು ಕಂಪ್ಲೀಟ್ ಮಾಡಬೇಕಾದ್ರೆ ಎಷ್ಟು ಟೈಮ್ ತಗೊಳ್ಳುತ್ತೆ ಅನ್ನೋದನ್ನು ನಿರ್ಧಾರ ಮಾಡಿ ಯಾವ ಆಕ್ಟಿವಿಟಿ ಮೇಲೆ ಡಿಪೆಂಡ್ ಆಗಿದೆ. ಸಪೋಸ್ ದೇರ್ ಆರ್ 4 ಆಕ್ಟಿವಿಟೀಸ್ ABCD ಇದೆ ಅಂದರೆ ಯಾವ ಎ ಮತ್ತು ಬಿನ ಒಂದೇ ಸರಿ ಸ್ಟಾರ್ಟ್ ಮಾಡ್ಬೋದಾ, ಅಥವಾ ಎ ಕಂಪ್ಲೀಟ್ ಆದಮೇಲೆ ಬಿ ಸ್ಟಾರ್ಟ್ ಮಾಡಬೇಕಾ, ಅಥವಾ ಎ ಜೊತೆಲಿ ಸಿ ಸ್ಟಾರ್ಟ್ ಮಾಡ್ಬೋದಾ, ಇವನ್ನೆಲ್ಲ ನೋಡಿಕೊಂಡು ಈ ಡಿಪೆಂಡೆನ್ಸೀಸ್ನ ನೋಡಿಕೊಂಡು ಏನು ಮಾಡಬೇಕಾಗುತ್ತೆ, ನಾವು ಅದನ್ನು ಒಂದು ಪ್ರಾಜೆಕ್ಟನ್ನು ಮ್ಯಾಪಿಂಗನ್ನು ಮಾಡಬೇಕಾಗುತ್ತೆ. ಅಂತಹ ಒಂದು ಟೆಕ್ನಿಕನ್ನು ನಾವಿಲ್ಲಿ ಕ್ರಿಟಿಕಲ್ ಪಾತ್ ಮೆಥಡ್ ಅಂತ ಕರ್ಕೊಳ್ತೀವಿ. ದ ಕ್ರಿಟಿಕಲ್ ಪಾತ್ ಮೆಥಡ್ ಈಸ್ ಯೂಸ್ಡ್ ಇನ್ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಟು ಕ್ರಿಯೇಟ್ project schedule and else project manager create a timeline for the project. The critical path method includes identifying every task necessary to complete the project and the dependencies between them, estimating the duration of the project task, calculating the critical path based on the task duration and dependencies to identify the critical activities, focusing on planning, scheduling and controlling critical activities, setting project milestones and deliverables, setting stakeholders' expectation related to deadlines. Here the critical method is a technique which is used to create a project schedule and helps the project manager create a timeline for the project. It includes identify each and every task which are necessary to complete the project and find out the dependency on one activities to another activities, estimating the duration of the project task, entire task ಏನಿದೆ ಪ್ರಾಜೆಕ್ಟ್ ಟಾಸ್ಕ್ ಎಸ್ಟಿಮೇಟ್ ಎಷ್ಟಾಗಿದೆ ಅಂತ ನಾವು ಎಸ್ಟಿಮೇಟ್ ಮಾಡ್ಕೊಬೋದಾಗುತ್ತೆ. ಕ್ಯಾಲ್ಕುಲೇಟಿಂಗ್ ದ ಕ್ರಿಟಿಕಲ್ ಪಾತ್ ಬೇಸ್ಡ್ ಆನ್ ದ ಟಾಸ್ಕ್ ಡ್ಯೂರೇಷನ್, ಅಂದರೆ ಒಂದು ಕ್ರಿಟಿಕಲ್ ಪಾತ್ ನಾವೆಲ್ಲ ಪರಿಗಣನೆ ಮಾಡಿ ಎಷ್ಟು ದಿನಗಳೊಳಗಡೆ ನಾವು ಅದನ್ನು ಕಂಪ್ಲೀಟ್ ಮಾಡ್ಬೋದು ಅನ್ನೋದನ್ನು, ಚಟುವಟಿಕೆಗಳು ಏನು ಡಿಪೆಂಡೆನ್ಸಿ ಇರುತ್ತೆ ಅವನ್ನೆಲ್ಲ ಚೆಕ್ ಮಾಡಿ ನಾವು ಫಿಕ್ಸ್ ಮಾಡ್ಕೊಬೋದಾಗುತ್ತೆ. ನೆಕ್ಸ್ಟ್ ಕ್ರಿಟಿಕಲ್ ಆಕ್ಟಿವಿಟೀಸ್ ಏನು ಬರುತ್ತೆ ಅವನ್ನೆಲ್ಲ ಪ್ಲಾನ್ ಮಾಡಿ ಶೆಡ್ಯೂಲ್ ಮಾಡಿ ಕಂಟ್ರೋಲ್ ಮಾಡೋದು ಈಸಿ ಆಗುತ್ತೆ. ಸೆಟ್ಟಿಂಗ್ ಪ್ರಾಜೆಕ್ಟ್ ಮೈಲ್ ಸ್ಟೋನ್ಸ್ ಆ್ಯಂಡ್ ಡೆಲಿವರಬಲ್ಸ್, ಏನು ಮಾಡಬೇಕು, ಪ್ರಾಜೆಕ್ಟ್ ಮೈಲ್ ಸ್ಟೋನ್ಸನ್ನು ಫಿಕ್ಸ್ ಮಾಡ್ಕೊಂಬಂದರೆ ಎಷ್ಟು ದಿನಗಳೊಳಗಡೆ ನಾವು ಇಲ್ಲಿ ಕಂಪ್ಲೀಟ್ ಮಾಡ್ಬೋದು, ಯಾವ ಆಕ್ಟಿವಿಟೀಸ್ನ ಎಷ್ಟೊಳಗಡೆ ದಿನ ಕಂಪ್ಲೀಟ್ ಮಾಡಬೇಕು ಅನ್ನೋದನ್ನ ಮೈಲ್ ಸ್ಟೋನ್ ಅಂತ ಕರ್ಕೊಳ್ತೀವಿ. ಅದನ್ನು ಯಾವ ರೀತಿಯಲ್ಲಿ ನಿರ್ವಹಿಸಬೇಕು ಅನ್ನೋದನ್ನು ತೋರಿಸ್ಕೊಡ್ಬೇಕಾಗುತ್ತೆ. ಸೊ ಹಿಯರ್ ಸಿ ಇನ್ ದ ಫಸ್ಟ್ ಎಕ್ಸಾಂಪಲ್, ಯಾವ ಚಟುವಟಿಕೆ ಆಕ್ಟಿವಿಟೀಸನ್ನು ಮಾಡಿದ್ಮೇಲೆ ಎನ್ನಾದರೂ ಸ್ಟಾರ್ಟ್ ಮಾಡ್ಕೊಬೋದು. ಇಲ್ಲಿ ಕೊಡಿರೋ ಆಕ್ಟಿವಿಟಿ ದೇರ್ ಆರ್ A to H ಇಷ್ಟು ಆಕ್ಟಿವಿಟೀಸ್ ಇದೆ. ಯಾವ ಆಕ್ಟಿವಿಟೀಸನ್ನು ಯಾವುದಾದ್ಮೇಲೆ ಸ್ಟಾರ್ಟ್ ಮಾಡಬೇಕು, ಈ ಆಕ್ಟಿವಿಟೀಸ್ ಪ್ರಾರಂಭ ಆಗಿರೋದ್ರಿಂದ ಅದಕ್ಕೆ ಯಾವುದೇ ರೀತಿಯ ಪ್ರಿಡಿಸೆಸರ್ ಅದು ಕಂಪ್ಲೀಟ್ ಆದರೆ ಇದು ಮಾಡೋಕ್ಕಾಗಬೇಕು ಅಂತೇನಿಲ್ಲ. A ಆಕ್ಟಿವಿಟೀಸ್ ಸ್ಟಾರ್ಟ್ ಮಾಡ್ಬೋದಾಗುತ್ತೆ, ಒಂದೇ ಆಕ್ಟಿವಿಟೀಸ್, ಬಿಕ್ಕವೆಲ್ಲ ಇದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಆದರೆ B ಆಕ್ಟಿವಿಟಿ ಸ್ಟಾರ್ಟ್ ಮಾಡಬೇಕಾದ್ರೆ A ಆಕ್ಟಿವಿಟಿ ಕಂಪ್ಲೀಟ್ ಆದರೆ ಮಾತ್ರ B ಆಕ್ಟಿವಿಟಿ ಸ್ಟಾರ್ಟ್ ಮಾಡಬೇಕು, ಇಲ್ಲಾದರೆ ಸ್ಟಾರ್ಟ್ ಆಗೋದಿಲ್ಲ. ಈ ಆಕ್ಟಿವಿಟಿ ಆಗಿದ ತಕ್ಷಣ ಏನು ಮಾಡ್ಕೊಬೋದು ಅಂದರೆ ನಾವಿಲ್ಲಿ 2 ಆಕ್ಟಿವಿಟೀಸನ್ನು ಸ್ಟಾರ್ಟ್ ಮಾಡ್ಬೋದು, ಅದು B ಮತ್ತು C. ಯಾಕೆಂದರೆ B ಮತ್ತು C ಇಸ್ ನಾಟ್ ಡಿಪೆಂಡೆಂಟ್ ಆನ್ B ಆರ್ C, ಬೋತ್ ಆರ್ ಡಿಪೆಂಡೆಂಟ್ ಆನ್ A. ಇಫ್ ದ ಕಂಪ್ಲೀಷನ್ ಆಫ್ A ಟಾಸ್ಕ್ ಇಸ್ ಓವರ್ ವಿ ಕ್ಯಾನ್ ಸ್ಟಾರ್ಟ್ ದ B ಆ್ಯಂಡ್ C ಸೈಮಲ್ಟೇನಿಯಸ್ಲಿ. ಇಲ್ಲೇ ಮಾಡ್ತೀವಿ, A ಕಂಪ್ಲೀಷನ್ ಆಗ್ತದಂಗೆ B ಮತ್ತು C ಚಟುವಟಿಕೆ ಏನೇನು ಮಾಡ್ಬೋದಾಗುತ್ತೆ, ನಾವು ಪ್ರಾರಂಭಿಸ್ಬೋದಾಗುತ್ತೆ. ಯಾಕೆಂದರೆ B ಮತ್ತು C ಯಾವ ಒಂದಕ್ಕೊಂದು
ಏನಾಗೋದಿಲ್ಲ, ಅವಲಂಬಿತ ಆಗಿಲ್ಲ, ಬೇರೆ ಬೇರೆ ಆಗಿರೋದ್ರಿಂದ ಅವನ ಹೇಗೆ ಆಕ್ಟಿವಿಟೀಸ್ ಮುಗಿದ ತಕ್ಷಣ ಸ್ಟಾರ್ಟ್ ಮಾಡ್ಬೋದಾಗುತ್ತೆ. ಅದೇ ರೀತಿ ಡಿ ಮತ್ತು ಇ ನೋಡ್ಕೊಳ್ಳಿ, ಅಲ್ಲಿ ಬಿ ಕಂಪ್ಲೀಟ್ ಆದರೆ ಮಾತ್ರ ಡಿ ಸ್ಟಾರ್ಟ್ ಮಾಡ್ಬೋದು. ಅದರಿಂದ ಬಿ ಕಂಪ್ಲೀಟ್ ಆಗಿದ ತಕ್ಷಣ ಡಿ ಮಾಡ್ಬೋದು, ಸಿ ಕಂಪ್ಲೀಷನ್ ಆಗಿದ ತಕ್ಷಣ ಇ ಮತ್ತು ಎಫ್ ಅನ್ನು ತಗೊಳ್ಬೋದಾಗುತ್ತೆ. ಅದೇ ರೀತಿ ಚಾರ್ಟ್ ಹೇಳುತ್ತೆ ಆಫ್ಟರ್ ಡಿ ಇ ಎಫ್ ಮುಗಿದಾದ್ಮೇಲೆ ಜಿ ಸ್ಟಾರ್ಟ್ ಮಾಡ್ಬೋದಾಗುತ್ತೆ. ಜಿ ಸ್ಟಾರ್ಟ್ ಮಾಡಿದ್ಮೇಲೆ ಏನು ಮಾಡ್ಬೋದು, ಎಚ್. ಈ ರೀತಿ ಒಂದು ಫ್ಲೋ ಚಾರ್ಟನ್ನು ನಾವು ಕ್ರಿಟಿಕಲ್ ಪಾತ್ ಮೆಥಡನ್ನು ಯೂಸ್ ಮಾಡಿ ತಗೊಳ್ಬೋದಾಗುತ್ತೆ. ಅದೇ ರೀತಿ ಸೆಕೆಂಡ್ ಫ್ಲೋ ಚಾರ್ಟು ಕೂಡ ಕೊಟ್ಟಿದ್ದಾರೆ, ನೋಡ್ರೆ ಗೊತ್ತಾಗುತ್ತೆ ನಿಮಗೆ ಯಾವ ಚಟುವಟಿಕೆ ಆದಮೇಲೆ ಯಾವ ಚಟುವಟಿಕೆ ಯಾವುದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ, ಇವನ್ನೆಲ್ಲ ನಾವು ಈಸಿಯಾಗಿ ತಿಳ್ಕೊಳ್ಬೋದಾಗುತ್ತೆ. ದಿಸ್ ಇಸ್ ಕಾಲ್ಡ್ ಕ್ರಿಟಿಕಲ್ ಪಾತ್ ಮೆಥಡ್ ಅಂತ ಕರ್ಕೊಳ್ತೀವಿ. Critical path definition of terms. Earliest start time. This is simply the earliest time that a task can be started in your project. You can't determine this without first knowing if there are any preceding tasks or figuring out other constraints that may impact the start of this task. ಇಲ್ಲಿ earliest start ಅಂದರೆ ಎಷ್ಟು ಬೇಗ ಒಂದು ಅಂದರೆ ಯಾವುದೇ ಒಂದು ಚಟುವಟಿಕೆ ಸ್ಟಾರ್ಟ್ ಮಾಡಬೇಕು, ಇದನ್ನು ಮಾಡ್ಬೇಕಾದ್ರೆ ಮಾಡಬೇಕಾಗುತ್ತೆ. ಆ ಚಟುವಟಿಕೆ ಸ್ಟಾರ್ಟ್ ಮಾಡಬೇಕಾದ್ರೆ ಅದಕ್ಕೆ ಬೇರೆ ಆಕ್ಟಿವಿಟೀಸ್ ಮೇಲೆ ಡಿಪೆಂಡ್ ಆಗಿದೆಯಾ, ಅದು ಕಂಪ್ಲೀಟ್ ಆಗಿದ್ರೆ ಮಾತ್ರ ಇದನ್ನು ಸ್ಟಾರ್ಟ್ ಮಾಡ್ಬೋದಾ ಅನ್ನೋದು ತಿಳ್ಕೊಳ್ಬೇಕಾಗುತ್ತೆ. ಅಂತಹ ಟೈಮನ್ನು ನಾವಿಲ್ಲಿ ಅರ್ಲಿಯೆಸ್ಟ್ ಸ್ಟಾರ್ಟ್ ಟೈಮ್ ಅಂತ ಕರ್ಕೊಳ್ತೀವಿ. ಲೇಟೆಸ್ಟ್ ಸ್ಟಾರ್ಟ್ ಟೈಮ್. ದಿಸ್ ಈಸ್ ದ ವೆರಿ ಲಾಸ್ಟ್ ಮಿನಿಟ್ ಇನ್ ವಿಚ್ you can start a task before it threatens to upset your project schedule, and you need to calculate what the latest finish time is for the same reason. By having a clear picture of this time frame, you can better schedule the project to meet its deadline. Latest start time. This is the very last minute in which you can start a task before it threatens to upset your project schedule. So latest start time ಅಂತ ಹೇಳಬೇಕಾದ್ರೆ ಇಲ್ಲಿ ನಮ್ಮ ಚಟುವಟಿಕೆಗಳೇನಿದೆ ಆ ಚಟುವಟಿಕೆನ ಅಂತಿಮ ಕ್ಷಣದವರೆಗೂ ಸುಮ್ಮನೆ ಇಟ್ಕೊಳ್ಳೋದು, ಯಾವಾಗ ಅದು ಎಫೆಕ್ಟ್ ಆಗುತ್ತೆ ಅನ್ನೋ ಆ ಟೈಮಲ್ಲಿ ಸ್ಟಾರ್ಟ್ ಮಾಡ್ಕೊಳ್ಬೇಕಾಗುತ್ತೆ. ಆವಾಗ ಸ್ಟಾರ್ಟ್ ಮಾಡಿ ಫಿನಿಷ್ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ. ದಟ್ ಈಸ್ ಕಾಲ್ಡ್ ಲೇಟೆಸ್ಟ್ ಸ್ಟಾರ್ಟ್ ಟೈಮ್ ಅಂತ ಕರ್ಕೊಳ್ತೀವಿ. ಅರ್ಲಿಯೆಸ್ಟ್ ಫಿನಿಶ್ ಟೈಮ್. ದ ಅರ್ಲಿಯೆಸ್ಟ್ an activity can be completed based on its duration and its earliest start time. Latest finish time. The latest an activity can be completed based on its duration and its latest start time. Critical path drag. If time is added to the project because of a constraint, that is called a critical path drag, which is how much longer a project will take because of constraint on tasks in the critical path. Float, also known as slack. Float is a term that describes how long you can delay a task before it impacts the planned schedule and threatens the project's deadline. The tasks on the critical path have zero float. You can either calculate the float using the steps above or by using project management software. If an activity has a float greater than 0, it means it can be delayed without affecting the project completion time. Crash duration. This describes the shortest amount of time that a task can be scheduled. You can get there by moving around resources, adding more towards the end of the task. To decrease the time needed to complete the task, this often means a reduction in quality, but is based on a relationship between cost and time. What are the advantages of CPM, critical path method? It helps in ascertaining the time schedule of activities having sequential relationship. ಮೊದಲನೇದಾಗಿ ಏನು ಆಕ್ಟಿವಿಟೀಸ್ ಇರುತ್ತೆ ಅದನ್ನು ಸರಣಿ ರೂಪದ ಒಂದು ಸಂಬಂಧವನ್ನು ಏರ್ಪಡಿಸಿ ನಾವು ಅದನ್ನು ಎಷ್ಟು ಟೈಮ್ ಶೆಡ್ಯೂಲ್ನ ಫಿಕ್ಸ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಇಟ್ ಮೇಕ್ಸ್ ಕಂಟ್ರೋಲ್ ಈಸಿಯರ್ ಫಾರ್ ದ ಮ್ಯಾನೇಜ್ಮೆಂಟ್. ಎಲ್ಲ ಚಟುವಟಿಕೆಗಳನ್ನು ಸರಿಯಾದ ರೀತಿಯಲ್ಲಿ ನಿಯಂತ್ರಣ ಮಾಡೋದಕ್ಕೆ ಸುಲಭವಾಗುತ್ತೆ. ಇಟ್ ಡಿಫೈನ್ಸ್ ದ ಮೋಸ್ಟ್ ಕ್ರಿಟಿಕಲ್ ಎಲಿಮೆಂಟ್ಸ್ ಇನ್ ದ ಪ್ರಾಜೆಕ್ಟ್. Thus, the management is kept alert and prepared to pay due attention to the critical activities of the project. ಇಲ್ಲಿ ಯಾವುದು ಕ್ರಿಟಿಕಲ್ ಆಕ್ಟಿವಿಟೀಸನ್ನು ನಾವು ಐಡೆಂಟಿಫೈ ಮಾಡೋದ್ರಿಂದ, ಕ್ರಿಟಿಕಲ್ ಅಂದರೆ ಸ್ವಲ್ಪ ಕಷ್ಟಕರವಾದದ್ದು ಮತ್ತು ಅದನ್ನು ಕಂಪ್ಲೀಟ್ ಮಾಡಲೇಬೇಕು, ಅದು ಇಂಪಾರ್ಟೆನ್ಸನ್ನು ಕೊಡಬೇಕಾಗುತ್ತೆ. ಅಂಥ ಸಂದರ್ಭದಲ್ಲಿ ಅದ್ರ ಬಗ್ಗೆ ಹೆಚ್ಚಿನ ಗಮನವನ್ನು ಹರಿಸಿ ಅದನ್ನು ಸರಿಯಾದ ಟೈಮಲ್ಲಿ ಫಿಕ್ಸ್ ಮಾಡೋಕ್ಕೆ ಸಾಧ್ಯ ಆಗುತ್ತೆ. ಇಟ್ ಮೇಕ್ಸ್ ಬೆಟರ್ ಆ್ಯಂಡ್ ಡೀಟೇಲ್ಡ್ ಪ್ಲಾನಿಂಗ್ ಪಾಸಿಬಲ್. ಏನು ಕ್ರಿಟಿಕಲ್ ಪಾತ್ ಮೆಥಡ್ ಇದೆ, ಒಂದು ಡೀಟೇಲ್ಡ್ ಪ್ಲಾನ್ ಮಾಡಲಿಕ್ಕೆ ಇದು ಸಾಧ್ಯ ಆಗುತ್ತೆ. What are the limitations and the disadvantages of CPM? CPM operates on the assumption that there is a precise
known time that each activities in the project will take, but it may not be true in real practice. ಇಲ್ಲಿ CPM ಮಾಡ್ಬೇಕಾದ್ರೆ ಏನು ಮಾಡ್ತೀವಿ ನಾವು, ಪ್ರತಿಯೊಂದು ಆಕ್ಟಿವಿಟೀಸ್ಗೆ ಏನು ಮಾಡ್ತೀವಿ, ಪ್ರಿಸೈಸ್ ಆಗಿ ಇಷ್ಟೇ ಟೈಮ್ ತಗೊಳುತ್ತೆ ಅಂತ ನಾವು ಫಿಕ್ಸ್ ಮಾಡ್ಕೊಂಡ್ಬಿಟ್ಟಿರ್ತೀವಿ. ಆದರೆ ಅದು ನಿಜ ಪ್ರಪಂಚದಲ್ಲಿ ಅದು ಸತ್ಯ ಆಗೋದಿಲ್ಲ, ಕೆಲವು ಮೇಲೆ ವೇರಿಯೇಷನ್ ಕೂಡ ಆಗ್ಬೋದು. CPM ಟೈಮ್ ಎಸ್ಟಿಮೇಟ್ ಆರ್ ನಾಟ್ ಬೇಸ್ಡ್ ಆನ್ ಸ್ಟ್ಯಾಟಿಸ್ಟಿಕಲ್ ಅನಾಲಿಸಿಸ್. ಇದನ್ನೇನು ಟೈಮ್ ಫಿಕ್ಸ್ ಮಾಡ್ಕೊಳ್ತೀವಿ ಅದು ಯಾವುದೇ ರೀತಿಯಾದಂಥ ಸಂಖ್ಯಾಶಾಸ್ತ್ರದ ವಿಶ್ಲೇಷಣೆಗೆ ಒಳಪಟ್ಟಿರೋದಿಲ್ಲ ಅಥವಾ ಆಧಾರವನ್ನು ಒಳಗೊಂಡಿರೋದಿಲ್ಲ. ಇಟ್ ಕೆನಾಟ್ ಬಿ ಯೂಸ್ಡ್ ಆಸ್ ಎ ಕಂಟ್ರೋಲಿಂಗ್ ಡಿವೈಸ್ ಫಾರ್ ದ ಸಿಂಪಲ್ ರೀಸನ್ that any change introduced will change the entire structure of network. In other words, CPM cannot be used as a dynamic controlling device. ಇಲ್ಲಿ ಏನಾದರೂ ಸ್ವಲ್ಪ ಬದಲಾವಣೆಗೆ ಒಳಪಡಬೇಕು ಅಥವಾ ಏನಾದರೂ ಟೈಮಲ್ಲಿ ಚೇಂಜ್ ಮಾಡಬೇಕು ಅಂತ ಅಂದ್ಕೊಂಡ್ರೆ ನಮ್ಮ ಎಂಟೈರ್ ಪ್ಲಾನ್ ಅಥವಾ ಶೆಡ್ಯೂಲಿಂಗ್ ಏನು ಮಾಡಿರ್ತೀವಿ ಸಂಪೂರ್ಣವಾಗಿ ಅದನ್ನು ಚೇಂಜ್ ಮಾಡಬೇಕಾಗುತ್ತೆ ಅಥವಾ ಬದಲಾಯಿಸಬೇಕಾಗುತ್ತೆ. ಇದು ಬಹಳ ಕಷ್ಟದ ಕೆಲಸ. ಇಲ್ಲಿಗೆ ಈ ಸೆಷನ್ ಮುಗೀತು. ಥ್ಯಾಂಕ್ ಯು ವೆರಿ ಮಚ್.